ಇಲ್ಲಿ ಮೊದಲಿಗೆ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ಲು ಜನ ಅಂದರೆ ತುಂಬ ಜನ. ಹೂವದ ರೇಟ್ ಅಂತೂ ಮಾತಾಡ್ಸೋದಕ್ಕೆ ಆಗಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿದೆ. ಒಂದು ಮೊಳ ಹೂಗೆ 200 ರೂಪಾಯಿಂದ 300 ರೂಪಾಯಿ ಹೇಳ್ತಾರೆ. ಮಲ್ಲಿಗೆ ಹೂವು ಅಂತೂ ಮಾತಾಡ್ಸೋಕ್ಕಾಗಲ್ಲ, ಕನಕಾಂಬರ ಹೂವು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ನಾನು ನೋಡಿ ಏನೇನು ತೊಗೋಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ತೊಗೊತಾ ಇದ್ದೀನಿ. ನಾನು 2 ಕಮಲದ ಹೂವು ಮತ್ತು ಇಲ್ಲಿ ಒಂದು ಮಲ್ಲಿಗೆ ಹೂವಿನ ಹಾರನ ತೊಗೊಂಡೆ. ಹಾಗೆ ಒಂದು 2 ಮಾರಷ್ಟು ಸಾಮಂತಿಗೆ ಹೂವನ್ನು ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಹೂವು ಎಲ್ಲ ತೊಗೊಂಡಾದಮೇಲೆ ನಾನು ಸ್ವಲ್ಪ ಇಲ್ಲಿ ಫ್ರೂಟ್ಸ್ನ ಏನೇನು ಬೇಕು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಫ್ರೂಟ್ಸು ಮತ್ತು ತರಕಾರಿ ನಾಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಅಡುಗೆ ಏನಿದ್ರು ಮಧ್ಯಾಹ್ನದ ಮೇಲೆ ತಾನೇ ಮಾಡೋದು. ಬೆಳಿಗ್ಗೆ ನಾನಂತೂ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡೋಣ ಅಂತ ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ಈಸಿಯಾಗಿ ಆಗುತ್ತೆ, ಯಾಕೆಂದರೆ ನೈಟೆಲ್ಲ ನಿದ್ದೆಗೆಟ್ಟಿರ್ತೀವಲ್ವ, ಸೊ ಬೇಗ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈಗ ನೋಡ್ತಾ ಇದ್ದೀರಲ್ಲ, ಮನೆಗೆ ಬಂದಿದ್ದೇನೆ ಇಲ್ಲಿ ಎಲ್ಲನೂ ಕೂಡ ಏನೇನು ಬೇಕೋ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡ್ಕೊತಾ ಇದ್ದೀನಿ. ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ನಿನ್ನೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಕೆಲಸ ಇತ್ತು, ಹಾಗಾಗಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇವತ್ತು ಗುರುವಾರ, ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಅದು ಕೂಡ ನೈಟು 9:45 ಆಗ್ತಾಯಿದೆ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ನಮಗೆ ಇವಾಗ ಶುರು ಆಗಿದೆ. ಇವಾಗ ಕೆಲಸ ಎಲ್ಲ ಶುರು ಮಾಡಿದ್ದೀನಿ. ನೋಡ್ಬೋದು ಈ ರೀತಿಯಾಗಿ ಮಂಟಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಡೆಕೋರೇಷನ್ ಬಂದು ಅದನ್ನೇ ಹಾಕಿದೆ. ನನ್ನ ಮಗಳು ಫಂಕ್ಷನಿಗೆ ಮಾಡಿದ್ನಲ್ಲ, ಸೇಮ್ ಅದೇ ಫ್ಲವರ್ನೇ ಹಾಕಿದೆ. ನೋಡಿದೆ, ಯಾವುದು ನನ್ನ ಬಜೆಟಲ್ಲಿ ಸಿಕ್ಕಲಿಲ್ಲ ನನಗೆ ಇಷ್ಟ ಆಗೋ ರೀತಿ. ಸೊ ಹಾಗಾಗಿ ಇದನ್ನೇ ಫೈನಲ್ ಮಾಡಿದೆ. ಇವಾಗ ಹೋಗಿ ಒಂದಷ್ಟು ಸಾಮಾನುಗಳೆಲ್ಲ ತೊಗೊಂಬಂದ್ವಿ. ನೋಡ್ತಾ ಇರ್ಬೋದು, ಎಲ್ಲ ಬ್ಯಾಗಲ್ಲಿದೆ ಹೂವುಗಳು ಎಲ್ಲ. ಹೂವುಗಳ ರೇಟ್ ಅಂತೂ ಮಾತಾಡ್ಸಂಗೆ ಇಲ್ಲ. ಏನು ಒಂದಿಷ್ಟುದ್ದ ಹೂವಿಗೆ 200 ರೂಪಾಯಿ ಹೇಳ್ತಾರೆ. ಹೆಂಗೆ ತೊಗೊಳ್ಳೋದು ಏನೋ ಗೊತ್ತಿಲ್ಲ. ನಾನು ತುಂಬ ಯೋಚನೆ ಮಾಡಿ ಫೈನಲಿ ಒಂದು ಚಿಕ್ಕದು ಮಲ್ಲಿಗೆ ಹೂವಿನ ಹಾರ ತೊಗೊಬಂದೆ. ಅದು ಕೂಡ 500 ರುಪೀಸು. ತಿನ್ನೋ ಪದಾರ್ಥಗಳೇ ತೊಗೋಬೋದು ಅನಿಸುತ್ತೆ. ಹೂವಕ್ಕೆ ಅಷ್ಟೊಂದು ದುಡ್ಡು ನಿಜವಾಗ್ಲೂ ಹಬ್ಬ ಅಲ್ವಾ, ಒಂದಿನ ಏನು ಮಾಡೋದಕ್ಕಾಗಲ್ಲ, ಕೊಡಲೇಬೇಕು. ಕೊಟ್ಟು ತೊಗೊಂಬಂದೆ. ಬಟ್ ಆ ತಾಯಿಗೆ ಮಲ್ಲಿಗೆ ಹೂವೇ ಇಷ್ಟ ಅಲ್ವಾ, ಸೊ ಹಾಗಾಗಿ ಅದು ಮತ್ತು ಸ್ವಲ್ಪ ಸಾಮಂತಿಗೆ ತೊಗೊಂಡು ಬಂದೆ. ಮತ್ತು ಕಮಲದ ಹೂವು ಮತ್ತು ಡೈರೆ ಹೂವು ಈ ಥರ ತೊಗೊಂಬಂದಿದ್ದೀನಿ. ಅಷ್ಟೇ, ಬೇರೆ ಯಾವುದು ಹೂವನ್ನು ನಾನು ತರೋದಕ್ಕೆ ಹೋಗಲಿಲ್ಲ. ಇನ್ನು ದೇವ್ರ ಮನೆ ವಿಷಯ ಹೇಳೋದಾದರೆ, ದೇವ್ರ ಮನೆಯಲ್ಲೂ ಕೂಡ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಫುಲ್ಲು ಮನೆಯೇ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಎಲ್ಲ ಆಲ್ಮೋಸ್ಟ್ ಆಗಿದೆ. ಇವಾಗ ಏನಂದರೆ ಊಟನೂ ಕೂಡ ಆಯಿತು. ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ವಿ ಅಲ್ವಾ, ಸೊ ಹಾಗಾಗಿ ಹೊರಗಡೆನೇ ತಿನ್ಕೊಂಬಂದ್ವಿ. ಇವಾಗ ಜಸ್ಟ್ ದೇವ್ರ ಮನೇಲಿ ಎಲ್ಲನೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ದೆನ್ ನೆಕ್ಸ್ಟ್ 12 ಗಂಟೆ ಆದಮೇಲೆ ನಾನು ಇಲ್ಲಿ ಕೂರಿಸೋದಕ್ಕೆ ಶುರು ಮಾಡ್ತೀನಿ. ತಲೆಗೂ ಕೂಡ ಸ್ನಾನ ಮಾಡಿದ್ದೀನಿ. ಸೊ 12 ಗಂಟೆ ಆಗೋದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. 12 ಗಂಟೆ ಆದ ತಕ್ಷಣ ನಾನು ಎಲ್ಲನೂ ಕೂಡ ಕೂರಿಸೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ. ಬನ್ನಿ, ಈ ವ್ಲಾಗು ಹೆಂಗೆ ಹೋಗುತ್ತೆ ನೋಡೋಣ. ಚೆನ್ನಾಗಿರುತ್ತೆ, ನಿಮಗೆಲ್ಲ ನೋಡೋಕ್ಕೆ ಇಂಟ್ರೆಸ್ಟಿಂಗಾಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಏನಾದ್ರು ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಸರಿನಾ? ಈಗ ಬನ್ನಿ, ಇವಾಗ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಆದಷ್ಟು ಎಷ್ಟು ಕ್ಲಿಪ್ಪಿಂಗ್ಸ್ಗಳಾಗುತ್ತೆ ಅದನ್ನು ನಾನು ತೋರಿಸ್ತೀನಿ, ಸರಿನಾ? ಸರಿ ಬನ್ನಿ, ಇವಾಗ ತಡ ಮಾಡೋದು ಬೇಡ, ಕೆಲಸ ಮಾಡೋದಕ್ಕೆ ಹೋಗೋಣ. ಇಲ್ಲಿ ಫಸ್ಟಿಗೆ ನಾನು ಏನು ಪ್ಲ್ಯಾನ್ ಮಾಡಿಕೊಂಡೆ ಅಂದರೆ, ನಮ್ಮನೆಯವರು ರಾತ್ರಿ ಎಲ್ಲ ನಿದ್ಗೆಡೋದಿಲ್ಲ. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಫಸ್ಟು ಈ ಫ್ರೂಟ್ಸು, ನಾವು ತಂದಿರೋಂಥ ತಿಂಡಿಗಳನ್ನೆಲ್ಲನೂ ಕೂಡ ತಟ್ಟೆಗಳನ್ನ ರೆಡಿ ಮಾಡಿ ಒಂದು ಕಡೆ ಜೋಡಿಸ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಫಸ್ಟು ತಿಂಡಿಗಳು ಎಲ್ಲನೂ ಕೂಡ ಇಲ್ಲಿ ತಟ್ಟೆಗಳಿಗೆ ಜೋಡಿಸ್ಕೊತಾ ಇದ್ದೀವಿ. ಫಸ್ಟಿಗೆ ಖಾರ ಏನೇನು ತೊಗೊಬಂದಿದ್ದೆ ಅದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಸ್ವೀಟ್ ಏನೇನು ತೊಗೊಬಂದಿದ್ದೆ ಅದನ್ನು ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು ಒಂದು ರ್ಯಾಪಿಂದ ಅದನ್ನೆಲ್ಲನೂ ಕೂಡ ನಾನು ಇಲ್ಲಿ ರ್ಯಾಪ್ ಮಾಡ್ಕೊಂಬಿಡ್ತೀನಿ. ಯಾವುದೇ ರೀತಿ
ಇರುವೆ ಆಗಲಿ, ನೊಣ, ಸೊಳ್ಳೆ ಅದೆಲ್ಲ ಮುಟ್ಟದೇ ಇರಲಿ ಅಂದ್ಬಿಟ್ಟು ಈ ತಿಂಡಿ ಐಟಮ್ಗಳಿಗೆ ಮಾತ್ರ ನಾನು ಈ ಥರ ರ್ಯಾಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನನಗೆ ಸ್ಟೀಲ್ ತಟ್ಟೆಗಳಲ್ಲಿ ಇಡೋದು ಅಷ್ಟು ಇಷ್ಟ ಆಗಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ದೇವರಿಗೆ ಸ್ಟೀಲ್ ತಟ್ಟೆಲಿ ಇಡೋ ಅಂಥದ್ದು, ಸ್ಟೀಲ್ ತಟ್ಟೆಲಿ ಏನಾರ ಮಾಡಿದ್ರೆ ಸಲ್ಲೋದಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಅಡಿಕೆ ತಟ್ಟೆ ಅಥವಾ ಬಾಳೆ ಎಲೆನೇ ನಾನು ಯಾವಾಗಲೂ ಯೂಸ್ ಮಾಡ್ಕೊತೀನಿ. ಅಥವಾ ನೀವು ಸ್ಟೀಲ್ ತಟ್ಟೆಲೇನಾದ್ರು ಇಡ್ತಿದ್ದೀರಾ ಅಂತ ಏನಾದ್ರು ಆದರೆ ಆ ಸ್ಟೀಲ್ ತಟ್ಟೆಗೆ ಬಾಳೆ ಎಲೆನ ಸೇಮ್ ಅದೇ ಮೆಷರ್ಮೆಂಟಲ್ಲಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ನೀವು ಇಟ್ಕೋಬೋದು. ಈ ಥರ ಪ್ಲ್ಯಾನ್ ಏನಾದ್ರು ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ. ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಅಡಿಕೆ ತಟ್ಟೆಗಳನ್ನೇ ನೀವು ಈ ರೀತಿ ಇಟ್ಕೊಂಡ್ರೆ, ಒಂದು ಸರಿ ತೊಗೊಂಡ್ರೆ ಆರಾಮಾಗೆ ಜೋಡಿಸ್ಕೊಬೋದು. ಕೆಲಸಗಳಂತೂ ಮುಗಿತಾನೇ ಇರಲಿಲ್ಲ ಅಂತಲೇ ಫೀಲ್ ಆಗ್ತಾಯಿತ್ತು. ಟೈಮ್ ಮಾತ್ರ ಓಡ್ತಾನೇ ಇತ್ತು. ಹೆಂಗೆ ಅಂದರೆ ನೋಡ್ತಿದ್ದಂಗೆ 1 ಅವರ್ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. 12, 1, 2, 3, 4 ಗಂಟೆ ಹಾಗೇ ಹೋಗ್ಬಿಡ್ತಾಯಿತ್ತು. ನನಗಂತೂ ಏನೂ ಕೆಲಸನೇ ಮುಗೀತಾ ಇಲ್ವಲ್ಲಪ್ಪ, ಏನಪ್ಪ ಹಬ್ಬ ಬೆಳಿಗ್ಗೆನೇ ಮಾಡೋದಕ್ಕಾಗುತ್ತಾ ಏನು ಅಂದರೆ ನಾನು ಟೈಮಿಂಗ್ಸ್ ಕೇಳಿದ ಪ್ರಕಾರ 6:30ಇಂದ 7 ಗಂಟೆ 20 ನಿಮಿಷದ ಒಳಗಡೆ ತುಂಬ ಚೆನ್ನಾಗಿದೆ ಮುಹೂರ್ತ. ಆ ಟೈಮಲ್ಲಿ ಲಕ್ಷ್ಮೀ ಪೂಜೆನ ಮಾಡಿ ಅಂತ ಹೇಳಿದರು. ನಾನು ಯಾವಾಗಲೂ ಒಬ್ರನ್ನ ಫಾಲೋ ಮಾಡ್ತೀನಿ, ಅವರು ಹೇಳಿದರು. ಹಾಗಾಗಿ ನಾನು ಆ ಟೈಮಿಗೆ ಪೂಜೆ ಆಗಲ್ವೇನೋ ಅಂತ ನನಗೆ ಸ್ವಲ್ಪ ಭಯನೇ ಆಗ್ತಾಯಿತ್ತು. ಬಟ್ ಫೈನಲಿ ಆ ಟೈಮಲ್ಲೇ ನಾನು ದೀಪ ಹಚ್ಚಿ ಪೂಜೆನ ಮಾಡಿದೆ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇದು ಬರೀ ಪ್ರಿಪ್ರೇಷನ್ ವ್ಲಾಗ್ ಅಲ್ವಾ, ಹಾಗಾಗಿ ಯಾವ ರೀತಿ ಇತ್ತು ನನ್ನ ಪ್ರಿಪ್ರೇಷನ್ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಕೆಲಸಗಳೆಲ್ಲ ಮುಗಿದ ನಂತರ ನಾನು ಇಲ್ಲಿ ಏನು ಮಾಡ್ಕೊತೀನಿ ಅಂದರೆ, ದೇವ್ರ ಮನೇಲಿ ಅರಿಶಿನ ಕುಂಕುಮ ಎಲ್ಲ ಇನ್ನೂ ಹಚ್ಕೊಂಡಿರಲಿಲ್ಲ. ಸೊ ದೇವ್ರ ಮನೇಲಿ ಹೋಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನಂತರ ನಾನಿಲ್ಲಿ ದೇವಿಗೆ ಅಲಂಕಾರ, ಮುಖಕ್ಕೆ ಅಲಂಕಾರ ಎಲ್ಲ ಮಾಡಿಟ್ಕೊಂಡು ನಂತರ ಇಲ್ಲಿ ಸೀರೆ ಎಲ್ಲನೂ ಕೂಡ ಮಡಿಸಿ ಇಟ್ಕೊಂಡು ಎಲ್ಲ ಇವತ್ತೇ ಮಾಡ್ಕೊತಾ ಇದ್ದೀನಿ. ನಾನು ಮುಂಚೆನೇ ಏನೇ ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡ್ರು ನಮ್ಮ ಮನೇಲಿ ಅದು ಸಾಧ್ಯವೇ ಇಲ್ಲ. ನನಗೆ ಮನೇನ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೇ ತುಂಬ ಟೈಮ್ ಬೇಕಾಗುತ್ತೆ. ನಮ್ಮ ಮನೇಲಿ ಹೇಗೆ ಅಂದರೆ ವಾರದ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋದು. ನಾವು ಅಷ್ಟು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಈಗ ಗುರುವಾರ ನಾವು ದೇವ್ರನ್ನ ಕೂರಿಸ್ತೀವಿ ಅಂದರೆ ಆಲ್ಮೋಸ್ಟ್ ನಾವು ಕೆಲಸ ಮಾಡ್ಕೊಳ್ಳೋದೇ ಬುಧವಾರ ಎಲ್ಲ ಮನೆ ಎಲ್ಲನೂ ಕೂಡ ಕ್ಲೀನಿಂಗ್ ಮಾಡಿಕೊಂಡು ಗುರುವಾರ ಒಂದಷ್ಟು ಬಟ್ಟೆಗಳು ಯಾವುದು ಇಲ್ಲದೇ ಇರೋ ಥರ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಗೆದು ನಂತರ ಗುರುವಾರ ಸಂಜೆ ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ನಾನು ಚೇಂಜ್ ಮಾಡಿಕೊಂಡು ಮ್ಯಾಟ್ ಇರ್ಬೋದು, ಬೆಡ್ ಸ್ಪ್ರೆಡ್ಸ್ ಇರ್ಬೋದು, ಯಾವುದೇ ಈ ಟೇಬಲ್ ಮೇಲೆ ಹಾಕಿರೋ ಅಂಥ ಮ್ಯಾಟ್ಗಳು ಎಲ್ಲನೂ ಕೂಡ ನೀಟಾಗೆ ವಾಶ್ ಮಾಡಿಕೊಂಡು ಸ್ಕ್ರೀನ್ಗಳು ಎಲ್ಲನೂ ಕೂಡ ಸಪ್ರೇಟ್ ಮಾಡಿ ನಂತರ ನಾನು ಏನು ಮಾಡ್ತೀನಿ ಅಂದರೆ ಗುರುವಾರ ಹಬ್ಬಕ್ಕೆ ಈ ರೀತಿ ಪ್ರಿಪ್ರೇಷನ್ನ ನಾನು ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ನಮಗೆ ಯಾವಾಗಲೂ ತುಂಬ ಒಂಥರ ಟಯರ್ಡ್ ಫೀಲ್ ಆಗುತ್ತೆ ಮತ್ತು ತುಂಬ ಅರ್ಜೆಂಟಾಗಿ ಮಾಡ್ತಾಯಿದ್ದೀವಿ ಅಂತಲೇ ಅನ್ಸೋಕ್ಕೆ ಶುರು ಆಗುತ್ತೆ. ಪ್ರತಿ ಸರಿನೂ ನಾನು ನಮ್ಮ ಯಜಮಾನ್ರು ಇಬ್ಬರು ಅಂದ್ಕೊತೀವಿ, ಇಲ್ಲ ಒಂದಿನ ಮುಂಚೆನೇ ನಾವು ಸ್ವಲ್ಪ ಮಾಡ್ಕೊಬೇಕು ಪ್ರಿಪ್ರೇಷನ್ ಅಂತ. ಬಟ್ ಎಷ್ಟೇ ಏನೇ ಮಾತಾಡಿಕೊಂಡ್ರು ಮತ್ತೆ ನಾವು ಮುಂದಿನ ವರ್ಷ ಬಂದಾಗ ಸೇಮ್ ಇದೇ ರೀತಿಯೇ ಮಾಡ್ತಾಯಿರ್ತೀವಿ. ಅದನ್ನೇ ಇಲ್ಲಿ ನಾನಂತೂ ನಮ್ಮ ಮನೆಯವ್ರಿಗೆ ಬೈಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ನೀವು ರಜಾ ಹಾಕಿ ಅಂದರೆ ಹಾಕೋದೇ ಇಲ್ಲ, ಮುಂಚೆನೇ ಹೇಳಿರ್ತೀನಿ ಆದರೂ ರಜಾ ಹಾಕೋದಿಲ್ಲ ಅಂತ ಹೇಳ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರೂ ಕೂಡ ಅಷ್ಟೇ, ಆಯಿತು ಬಿಡಮ್ಮ ನೆಕ್ಸ್ಟ್ ಇಯರ್ ಹಿಂಗೆ ಮಾಡೋದಿಲ್ಲ ಅಂತ ಹೇಳ್ತಾನೇ ಇರ್ತಾರೆ. ಬಟ್ ಮತ್ತೆ ನೆಕ್ಸ್ಟ್ ಇಯರ್ ಬಂದರೆ ಮತ್ತೆ ಸೇಮ್ ಅವ್ರು ರಜಾ ಹಾಕೋದಿಲ್ಲ. ನಮ್ಮ ಮನೇಲಿ ಮತ್ತು ನಮ್ಮ ಯಜಮಾನ್ರಿಗೆ ಆಲ್ಮೋಸ್ಟ್ ಯಾವಾಗಲೂ ತುಂಬ ವಿವಾದ ನಡೆಯೋದಂದರೆ ರಜಾ ಹಾಕೋ ವಿಷಯಕ್ಕೇ.
ಅವರಿಗೆ 1 ತಿಂಗಳಿಗೆ 2 ದಿನ ಅಥವಾ 3 ದಿನ ಅಷ್ಟೇ ರಜಾ ಕೊಡೋದು. ಅದ್ರ ಮೇಲೆ ರಜಾ ಹಾಕಿದ್ರೆ ಸಂಬಳ ಕಟ್ಟಾಗುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ ರಜಾ ಹಾಕೋದನ್ನೇ ಸ್ವಲ್ಪ ಕಮ್ಮಿ ಮಾಡ್ತಾರೆ. ತುಂಬ ಹಿಂದೇಟಾಕ್ತಾರೆ, ರಜಾ ಹಾಕೋದಿಲ್ಲ ಅವರು. ನಾನು ಹೇಗೆ ಅಂದರೆ ನಮ್ಮ ಮನೆಯವ್ರ ಜೊತೆಲಿದ್ದರೆ ಯಾವ ಕೆಲಸ ಆದರೂ ಸರಿ ಮಾಡ್ತೀನಿ. ಬಟ್ ನಮ್ಮ ಮನೆಯವ್ರು ಏನಾದರೂ ಜೊತೆಲಿಲ್ಲ ಅಂದರೆ ನನಗೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಮನಸ್ಸಿರೋದಿಲ್ಲ, ಮತ್ತು ಆ ಕೆಲಸನೂ ಕೂಡ ಸರಿಯಾಗಿ ಮಾಡೋದಿಲ್ಲ ಅಂತಲೇ ಅನಿಸ್ತಾ ಇರುತ್ತೆ ನನಗೆ. ಇವಾಗಲೂ ಅಷ್ಟೇ ಅವರು ಎದ್ದಿರೋವರೆಗೂ ಎಲ್ಲ ಕೆಲಸನೂ ತುಂಬ ಈಸಿಯಾಗಿ ಆಗ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತ ಅನಿಸ್ತಾ ಇತ್ತು. ಬಟ್ ಅವ್ರು ಹೋಗಿ ಮಲ್ಕೊಂಡ್ಮೇಲೆ ನನಗೆ ಏನೂ ಸರಿ ಇಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ ಅಂತಲೇ ಅನಿಸ್ತಾ ಇತ್ತು. ಏನೋ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಇದ್ರೇ ನನಗೆ ಒಂಥರ ಧೈರ್ಯ. ಅದನ್ನೇ ನಾನು ಯಾವಾಗಲೂ ಅವರಿಗೆ ಹೇಳ್ತಾನೆ ಇರ್ತೀನಿ. ಅವರೇನಷ್ಟು ಸೀರಿಯಸ್ಸಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಕ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಬಾಗಿಲಿಗೆ ತೋರಣ ಮಾಡೋದನ್ನು ಮಾಡ್ಕೊತಾ ಇದ್ದಾರೆ. ಇಲ್ಲಿ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಫೋನಲ್ಲಿ ನೋಡಿಬಿಟ್ಟು, ಪಾಪ ಈ ಥರ ಡಿಸೈನ್ ಮಾಡೋಣ, ಆ ಥರ ಡಿಸೈನ್ ಮಾಡೋಣ ಅಂತ. ಇಲ್ಲಿ ನಮ್ಮ ಮನೆಯವರು ಅವ್ರಿಗೆ ಆಲ್ರೆಡಿ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಸುಮ್ಮನೆ ಇರಮ್ಮ ನೀನು, ಇದೆಲ್ಲ ಏನು ಹೇಳಕ್ಕೆ ಹೋಗಬೇಡ, ಮಾಡೋದಕ್ಕಾಗಲ್ಲ ಸುಮ್ಮನೆ ಅಂತ ಇಲ್ಲಿ ನಮ್ಮ ಮನೆಯವರು ನನ್ನ ಮಗಳಿಗೆ ಹೇಳ್ತಾ ಇದ್ದಾರೆ. ಹಾಗೆ ನಾನು ಬಂದು ಇಲ್ಲಿ ದೇವ್ರ ಮನೇಲಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ದೇವರಿಗೆಲ್ಲ ಇಟ್ಕೊಂಡು, ಇಲ್ಲಿ ಹೊರಗಡೆ ಏನು ಬೇಕು, ತೆಂಗಿನಕಾಯಿ ಇರಬಹುದು, ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ದೇವ್ರ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ. ದೇವರಿಗೆ ಎಲ್ಲದಕ್ಕೂ, ವಿಗ್ರಹಗಳಿಗಿರ್ಬೋದು ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ, ಅಲ್ಲಿ ನೀಟಾಗೆ ಬರೀ ಎಣ್ಣೆ ಹಾಕಿ ದೇವ್ರ ದೀಪ ಹಚ್ಚಬೇಕು. ಆ ರೀತಿಯಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ನಂತರ ನಾನಿಲ್ಲಿ ಹೊರಗಡೆ ಬಂದು ಹೊರಗಡೆ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಫಸ್ಟಿಗೆ ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಫಸ್ಟಿಗೆ ನೇಲ್ ಪಾಲಿಷಲ್ಲಿ ತೊಗೊಂಡು ನೀಟಾಗೆ ನಾನು ಇಲ್ಲಿ ತಿಲಕ ಇರ್ಬೋದು, ತುಟಿಗೆ ಸ್ವಲ್ಪ ರೆಡ್ ಕಲರಲ್ಲಿ ನೇಲ್ ಪಾಲಿಷ್ನ ಹಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಐಬ್ರೋಸ್ನು ಮತ್ತು ಕಣ್ಣ ಹತ್ರನೂ ನಾನು ಇಲ್ಲಿ ನೇಲ್ ಪಾಲಿಷಲ್ಲೇ ನಾನು ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ನಾನು ನೀಟಾಗೆ ಕಣ್ಣು ಮತ್ತು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಐಲೈನರ್ ಬರುತ್ತಲ್ಲ, ಐಲೈನರ್ ಬ್ರಷ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಐಲೈನರ್ ಬ್ರಷ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿರೋದ್ರಿಂದ ನಾವು ಹಾಕ್ದಂಗೆ ಬರುತ್ತೆ. ಬಟ್ ಐಲೈನರ್ನ ನಾವೇನಾರು ಯೂಸ್ ಮಾಡಿದ್ರೆ ಅದು ಒಂಥರ ಡ್ರೈ ಆದಮೇಲೆ ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ. ಅದೇ ನೇಲ್ ಪಾಲಿಷ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಹೇಳಿದೆ. ಫೈನಲಾಗಿ ಇದೆಲ್ಲ ಕೂಡ ಅಲಂಕಾರನ ಮುಗಿಸ್ಕೊತಾ ಇದ್ದೀನಿ. ಇದು ಮುಗಿಸ್ಕೊಂಡ ನಂತರ ನಂದೇನಿದ್ರು ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದೇ ಆಗಿರುತ್ತೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋಸ್ ಏನಾದ್ರು ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಸ್ ಎಲ್ಲ ಹೇಗೆ ಬಂದಿದೆ, ನಾನು ಸ್ಯಾರಿ ಉಡಿಸಿರೋದಿರ್ಬೋದು ಎಲ್ಲ ಕೂಡ ಹೇಗೆ ಕಾಣಿಸ್ತಿದೆ ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ಸರಿನಾ? ಈಗ ನೋಡ್ತಾ ಇದ್ದೀರಲ್ಲ, 3:15 ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಕಳಶ ಎಲ್ಲ ಪ್ರತಿಷ್ಠಾಪನೆ ಆಗಿದೆ ಅಲ್ವಾ, ಸೊ ಹಾಗಾಗಿ ನಾನು ಇಲ್ಲಿ ಬೇರೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ನಾನು ಜೋಡಿಸ್ಕೊತಾ ಇದ್ದೀನಿ.
ಫೈನಲಾಗಿ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನಂದರೆ ಮೊದಲಿಗೆ ನಾನು ತಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಂಡನಲ್ಲ, ಅದನ್ನು ಒಂದು ಜಮಖಾನ ಕೆಳಗಡೆ ಹಾಕಿಬಿಟ್ಟು ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ರೆ ಫೈನಲಿ ರೆಡಿ ಆಗಿಬಿಡುತ್ತೆ. ಇನ್ನೇನಿದ್ರು ಸ್ನಾನ ಮಾಡಿ ನಾನು ಇಲ್ಲಿ ಪೂಜೆನ ಮಾಡೋ ಅಂಥದ್ದಷ್ಟೇ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.